ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಿಮಗಾಗಿ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ಯಾಕಂದರೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ. ಸೆಕೆಂಡ್ ಇಯರ್ PUC ರಿಸಲ್ಟ್ ಯಾವಾಗ ಹಾಗೂ ಹೇಗೆ ಅದನ್ನು ನೋಡಬೇಕು, ಅಥವಾ ನಿಮಗೆ ಮೆಸೇಜ್ ಬರುತ್ತೋ ಅಥವಾ ಕಾಲೇಜಿಗೆ ಹೋಗಿ ನೋಡಬೇಕು ಅಂತ ಬಹಳ ಜನಕ್ಕೆ ಡೌಟ್ ಇದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಜೊತೆಗೆ ಯಾವ ದಿನಾಂಕದಂದು ಯಾವ ತಿಂಗಳಿನಲ್ಲಿ ರಿಸಲ್ಟು ಅನೌನ್ಸ್ ಆಗುತ್ತೆ ಅಂತ. ಯಾವ ತಿಂಗಳು ಅಂತ ಫಸ್ಟು ತಾವುಗಳು ಕೇಳಿದಾದರೆ ಅದು ಇದೇ ತಿಂಗಳಾಗುತ್ತೆ. ಇವತ್ತು ಏಪ್ರಿಲ್ 1 ಸರ್. ನೆನ್ನೆ ತಾನೇ ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡು ಬಂದಿದ್ದೇನೆ ನಾನು ಕೂಡ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ನಿಮ್ಮ ರಿಸಲ್ಟ್ ನೋಡೋಕ್ಕಿಂತ ಮುಂಚೆ ಬರೋಕ್ಕಿಂತ ಮುಂಚೆನೇ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಯಾವತ್ತೂ ಕೂಡ ಪಾಸಿಟಿವ್ ಹೋಪನ್ನು ಇಡಿ. ಬಹಳ ಜನಕ್ಕೆ ಒಂದು ಡೌಟ್ ಇದೆ, ಸರ್ ನಮ್ಮ ರಿಸಲ್ಟನ್ನು ಹೇಗೆ ನೋಡಬೇಕು ಅಂತ. ನಿಮ್ಮ ಕಾಲೇಜಿಗೆ ಹೋಗೋ ಅವಶ್ಯಕತೆ ಇರಲ್ಲ ಮಕ್ಕಳೇ, ಆಯಿತಾ. ತಾವುಗಳು ರಿಸಲ್ಟಿನ ಲಿಂಕನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಈ ರಿಸಲ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಈಗ ಹೇಳ್ತೇನೆ ಕೇಳಿ. ರಿಸಲ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂದರೆ, ಈಗ ನಾವೆಲ್ಲ ಅಪ್ಲೋಡ್ ಮಾಡಿ ಬಂದಿದ್ದೇವೆ. ಏನು, ನಿಮ್ಮ ಮಾರ್ಕ್ಸ್ಗಳನ್ನು ಆನ್ಲೈನಲ್ಲೇ ಅಪ್ಲೋಡ್ ಆಗಿಬಿಟ್ಟಿದ್ದಾವೆ ವ್ಯಾಲ್ಯೂಯೇಷನ್ ಆದ ತಕ್ಷಣ. ಹಾಗಿದ್ರೆ ಮುಂದಿನ ಪ್ರೋಸೆಸ್ ಏನು ಅಂತ ಹೇಳಿದರೆ, ಅದನ್ನು ಅಪ್ರೂವಲ್ ಕೊಡುವಂಥದ್ದು ಅದು 1 ದಿನದ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು 3 ದಿನದಲ್ಲಿ ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿ ಇರುತ್ತೆ, ತಾವುಗಳು ನೋಡ್ಕೋಬೋದು. ಆನ್ಲೈನ್ ಅಪ್ರೂವಲ್ ಆದ ತಕ್ಷಣ, ಆಯಿತಾ, PUC ಬೋರ್ಡ್ ವತಿಯಿಂದ ಅದಾದ ತಕ್ಷಣ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ಅಂದರೆ ಅರ್ಥ ಆಗುತ್ತಲ್ವ, ಎಜುಕೇಷನಲ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಏನು ಮಾಡಬೇಕು, ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾಳೆ ಇಷ್ಟು ಗಂಟೆಗೆ ನಾವು ಏನು ಮಾಡ್ತಾಯಿದ್ದೀವಿ, ರಿಸಲ್ಟನ್ನು ಅನೌನ್ಸ್ ಮಾಡ್ತಾಯಿದ್ದೀವಿ ಅಂತ. ಅದು 99.9999% ಅದು 7ನೇ ತಾರೀಕು ಅಂದರೆ ಏಪ್ರಿಲ್ 7ಗೆ ನಿಮ್ಮ ಸೆಕೆಂಡ್ ಇಯರ್ PUC ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಈಗಾಗಲೇ ಫಿಕ್ಸ್ ಆಗಿದೆ. ಹಾಗೂ ಎಲ್ಲ ನ್ಯೂಸ್ ಪೇಪರಲ್ಲೂ ಎಲ್ಲ ಕಡೆಯಲ್ಲೂ ಏನು ಬರ್ತಾಯಿದೆ ಅಂದರೆ 7th ಏಪ್ರಿಲ್ ಅಂತ. ಇದರ ಜೊತೆಗೆ ಇನ್ನೊಂದು ಕೂಡ ಬರ್ತಾಯಿದೆ, ಅದು 5ನೇ ತಾರೀಕು ಅಂತ. 5ಕ್ಕೆ ಬಂದರೆ ಬಹಳ ಖುಷಿನೇ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ಈಗಾಗಲೇ ಡಿಸೈಡ್ ಮಾಡ್ಕೊಂಡಿದ್ದೀರೋ ನನ್ನ ರಿಸಲ್ಟ್ ಸರಿ ಬರಲ್ಲ ಅಂತ, ನಿಮಗಾಗಿ 1 ತಿಂಗಳ ಮುಂಚೆನೇ ನಮ್ಮ PUC ಬೋರ್ಡ್ ವತಿಯಿಂದ ಎಕ್ಸಾಮ್ 2 ಅಂತ ಕೂಡ ರಿಲೀಸ್ ಮಾಡಿದ್ದಾರೆ ಟೈಮ್ ಟೇಬಲ್ಲು. ಆ ಟೈಮ್ ಟೇಬಲನ್ನು ಇಟ್ಕೊಂಡು ಈ ರಿಸಲ್ಟಿಗಾಗಿ ವೆಯ್ಟ್ ಮಾಡಬೇಡಿ. ವೆಯ್ಟ್ ಯಾರು ಮಾಡಬೇಕು ಅಂದರೆ, ಔಟ್ ಆಫ್ ಔಟ್ ಬರುತ್ತೆ, ನಾನು ಡಿಸ್ಟಿಂಕ್ಷನ್ ಲೆವೆಲಿಗೆ ಬರೆದಿದ್ದೀನಿ ಅಂತ ಏನು ತಾವುಗಳು ಮೈಂಡ್ಸೆಟ್ ಮಾಡ್ಕೊಂಡಿದ್ರೋ ಅಂಥ ವಿದ್ಯಾರ್ಥಿಗಳು ರಿಸಲ್ಟಿಗಾಗಿ ವೆಯ್ಟ್ ಮಾಡಿ. ಬೇರೆಯ ವಿದ್ಯಾರ್ಥಿಗಳು ಅಂದರೆ ಯಾರೆಲ್ಲ ಆಲ್ರೆಡಿ ಡಿಸೈಡ್ ಮಾಡಿದಿರೋ ಐ ವಿಲ್ ರೈಟ್ ಎಕ್ಸಾಮ್ 2 ಅಂತ, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು 6 ಸಬ್ಜೆಕ್ಟನ್ನು ಕೂಡ ಬರಿಬೋದು ತಾವು, ಏನು ಟೆನ್ಷನ್ ಇಲ್ಲ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ನಾನು ನಿಮಗೆ ಮಾಡಿಕೊಡ್ತೇನೆ. ಧನ್ಯವಾದಗಳು. ಹೇಗೆ ರಿಸಲ್ಟ್ ನೋಡಬೇಕು, ಆನ್ಲೈನಲ್ಲೇ ಮೊಬೈಲಲ್ಲೇ ನೋಡಬೇಕು. 1 ದಿನ ಹಿಂದೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಆ 5ನೇ ತಾರೀಕು ಏನಾದರೂ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಸುದ್ದಿ ಇದ್ದರೆ 4ನೇ ತಾರೀಕೆ ಒಂದು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಕೂಡ ಲಿಂಕನ್ನು ಕೊಡ್ತೇನೆ ಮಕ್ಕಳೇ. 7ನೇ ತಾರೀಕು ಆಗುತ್ತೆ ಅಂದರೆ 6ನೇ ತಾರೀಕು ನಿಮ್ಗೆ ಏನು ಮಾಡ್ತೀನಿ ನಾನು 6th ಏಪ್ರಿಲ್ಗೆ ಒಂದು ವಿಡಿಯೋ ರಿಲೀಸ್ ಮಾಡಿ ಅದರ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಏನೂ ಇಲ್ಲ, KAR.result.nic.in ಅಂತ, ಇಷ್ಟೇ. ಕೆಲವೊಮ್ಮೆ ಚೇಂಜ್ ಆಗ್ಬೋದು, ಹಾಗಾಗಿ ನಾನು ಯಾವ ಲಿಂಕನ್ನು ಕೂಡ ಈಗ ಪ್ರೆಸೆಂಟ್ ನಿಮಗೆ ಕೊಡ್ತಾ ಇಲ್ಲ. ಆಲ್ ದ ಬೆಸ್ಟ್. ಚೆನ್ನಾಗಿ ಆಯಿತಾ, ಹೋಪನ್ನು ಇಟ್ಕೊಂಡು ರಿಸಲ್ಟನ್ನು ನೋಡ್ರಂತೆ. ತಾವುಗಳು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಎಕ್ಸಾಮ್ 2 ಬರೆಯೋರು ಹಾಗೂ CET ಬರೀತಾ ಇದ್ದಾರೆ ಎಲ್ಲರೂ ಕೂಡ, ನಿಮಗೂ ಕೂಡ ಆಲ್ ದ ಬೆಸ್ಟ್. ನಿಮಗೂ ಕೂಡ 20 ದಿನಗಳು ಉಳಿದಿದೆ ಮಾತ್ರ. ಎಕ್ಸಾಮ್ 2ನವರಿಗೂ ಕೂಡ ಒಂದು 20 ಡೇಸ್ ಉಳಿದಿದೆ. ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.